ಸರ್ ನಮಸ್ತೆ, ಬಾಸ್ ಟಿವಿಯಿಂದ ಪಲ್ಲವಿ ಮಾತಾಡ್ತಿರೋದು. ನಮಸ್ತೆ, ಹೇಳಿ ಮೇಡಮ್. ಸರ್, ಸೊ ನಿಮಗೂ ಗೊತ್ತಿರುತ್ತೆ ಸುದ್ದಿ, ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ಸಿಕ್ಕಿದೆ. ಸೊ ದರ್ಶನ್ ಅವ್ರ ಕೇಸ್ಗೂ ಇವ್ರ ಕೇಸ್ಗೂ ಏನ್ ಡಿಫ್ರೆನ್ಸ್ ಇದೆ? ಸೊ ದರ್ಶನ್ ಅವ್ರ ಕೇಸ್ನಲ್ಲೂ ಏನಾದ್ರು ಚಾನ್ಸಸ್ ಇರ್ಬೋದಾ ಸರ್? ಹೋಲಿಕೆಗಳು ಕೆಲವು ಮಾತ್ರ ಹೋಲಿಕೆಗಳಿದೆ. ಏನು ಅಂದ್ರೆ ಇವಾಗ ಎವಿಡೆನ್ಸ್ ಮತ್ತೆ ವಿಟ್ನೆಸ್ ನ ಡೆಸ್ಟ್ರಾಯ್ ಮಾಡುವಂತದ್ದು, ಎವಿಡೆನ್ಸ್ ನ ಟ್ಯಾಂಪರ್ ಮಾಡುವಂತದ್ದು, ಮತ್ತೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡುವಂತದ್ದು, ಈ ಎರಡು ಕೇಸಲ್ಲೂ ಅದೇ ತರ ಪಾಯಿಂಟ್ಸ್ ಇದಾವೆ. ಅಂದ್ರೆ ದರ್ಶನ್ ಮೇಲೂ ಅದೇ ಆರೋಪ ಇದೆ, ಮತ್ತೆ ವಿನಯ್ ಕುಲಕರ್ಣಿ ಮೇಲೂ ಅದೇ ಆರೋಪ ಇತ್ತು. ಜೂನ್ 2025 ಅಲ್ಲಿ ಕ್ಯಾನ್ಸಲ್ ಮಾಡಿತ್ತು. ಅದು ವಿನಯ್ ಕುಲಕರ್ಣಿ ಕ್ಯಾನ್ಸಲ್ ಮಾಡಿತ್ತು. ಅದಾದ್ಮೇಲೆ ಏನಾಗಿದೆ, ಇವಾಗ ನಾವು ಅದಾದ್ಮೇಲೆ ಕೇಸ್ ಕಂಪ್ಲೀಟ್ ಆಗೋಗಿ ಕನ್ವಿಕ್ಷನ್ ಆಗೋಗಿದೆ. ಯಾರಿಗೆ? ವಿನಯ್ ಕುಲಕರ್ಣಿ ಕನ್ವಿಕ್ಷನ್ ಆಗಿದೆ. ಕನ್ವಿಕ್ಷನ್ ಆಗಿರೋದ್ರಿಂದ ಹಿ ಹಸ್ ಫೈಲ್ಡ್ ಫಾರ್ ಎನ್ ಅಪೀಲ್. ಸೊ ಆ ಕಾರಣದಿಂದ ಬಂದು ಅವ್ರಿಗೆ ಬೇಲ್ ಸಿಕ್ಕಿದೆ. ಸೊ ಅದು ಬೇರೆ. ದರ್ಶನ್ ಕೇಸ್ ಇನ್ನು ಪೆಂಡಿಂಗ್ ಇರೋದ್ರಿಂದ ಈ ಕೇಸ್ಗೂ ಆ ಕೇಸ್ಗೂ ನಾವು ಹೋಲಿಕೆ ಮಾಡೋಕ್ ಆಗೋದಿಲ್ಲ. ಮತ್ತೆ ಇನ್ನೊಂದು ನೀವು ಕ್ವಶನ್ ಕೇಳಿದ್ರಿ, ಇದು ಈ ತರ ಕೇಸಸ್ ಅಲ್ಲಿ ಕೊಡ್ಬೋದಾ, ಬೇಲ್ ಕೊಡ್ಬೋದಾ, ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡದ್ಮೇಲೂ ಬೇಲ್ ಕೊಡ್ಬೋದಾ ಅಂತ ಹೇಳಿ. ಆಯ್ತಾ? ಟ್ರಯಲ್ ಕಂಪ್ಲೀಟ್ ಆಗೋಗಿರೋದ್ ಕಾರಣದಿಂದ ಅವ್ರೇನು ಇವಾಗ ಮತ್ತೆ ಅವ್ರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಆಗ್ಲಿ, ಆ ವಿಟ್ನೆಸ್ ಎವಿಡೆನ್ಸ್ ಇದು ಯಾವ್ದು ಬರೋದೇ ಇಲ್ಲ. ಆ ಕಾರಣದಿಂದ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಕೊಡ್ಬೋದು, ಬೇಲ್ ಗ್ರಾಂಟ್ ಮಾಡಬಹುದು. ಎರಡು ಇನ್ಫ್ಲೂಯೆನ್ಸ್ ಅಂದ್ರೆ ಇವಾಗ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಆನ್ ವಿಟ್ನೆಸಸ್ ಮತ್ತೆ ಎವಿಡೆನ್ಸ್ ಮೇಲೆ ಈ ಎರಡು ಕೇಸಲ್ಲೂ ಸಾಮ್ಯತೆ ಇದೆ. ಆದ್ರೆ ಈ ಕೇಸ್ ವಿನಯ್ ಕುಲಕರ್ಣಿ ಕೇಸು ಕಂಪ್ಲೀಟೆಡ್, ಆಯ್ತಾ, ಕಂಪ್ಲೀಟ್ ಮಾಡಿ ಕನ್ವಿಕ್ಷನ್ ಮಾಡಿದ್ದಾರೆ. ಆ ಕಾರಣದಿಂದ ಅಪೀಲ್ಗೆ ಹೋಗಿರೋ ಕಾರಣದಿಂದ ಸ್ಟೇ ಮಾಡಿ, ಕನ್ವಿಕ್ಷನ್ ಸ್ಟೇ ಮಾಡಿ ಅವ್ರಿಗೆ ಬೇಲ್ ಕೊಟ್ಟಿದ್ದಾರೆ. ಸರಿ, ಇವಾಗ ಯಾರೋ ಮೂರನೇ ವ್ಯಕ್ತಿ ಬಂದು ಜಾಮೀನ ಕ್ಯಾನ್ಸಲ್ ಮಾಡಿಸೋದಕ್ಕೆ ಸಾಧ್ಯ ಇಲ್ವಾ ಇವ್ರಿಗೆ, ವಿನಯ್ ಕುಲಕರ್ಣಿ ಅವ್ರಿಗೆ? ಅಲ್ಲಲ್ಲ, ಅದು ಕ್ಯಾನ್ಸಲ್ ಆಗ್ಬೋದು. ಮತ್ತೆ ಇದು ಅಪೀಲ್ ಏನಾಗುತ್ತೆ ಅನ್ನೋದೇನು ಗೊತ್ತಿಲ್ವಲ್ಲ. ಅಪೀಲ್ ಏನಾಗುತ್ತೆ ಮುಂದೆ ಅನ್ನೋದು ಗೊತ್ತಿಲ್ಲ. ಅದು ಅಪೀಲ್ ಅಲ್ಲಿ ನೋಡ್ತಾರೆ, ಪಾಯಿಂಟ್ಸ್ ಎಲ್ಲ ನೋಡ್ತಾರೆ. ಟ್ರಯಲ್ ಕೋರ್ಟ್ ಅಲ್ಲಿ ಆಗಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ನೋಡಿ ಗಣನೆ ತಗೊಂಡು ಸರಿ ಅಂತ ಹೇಳಿದ್ರೆ ಅಷ್ಟೇ ಆಟೋಮೆಟಿಕಲಿ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಸೆಂಟೆನ್ಸ್. ಬಟ್ ಒಂದಷ್ಟು ದರ್ಶನ್ ಅವರ ಅಭಿಮಾನಿ ವಲಯದಲ್ಲಿ ಚರ್ಚೆ ಆಗ್ತಿರೋದಂದ್ರೆ, ಸೇಮ್ ಕೇಸಿಂದನೇ ಇಬ್ರು ಜೈಲ್ನಲ್ಲಿ ಇರುವಂತದ್ದು ಇವಾಗ ಆರೋಪವನ್ನ ಹೊತ್ಕೊಂಡು. ಆದ್ರೆ ಇವರ ಒಂದು ಕೇಸ್ನಲ್ಲಿ ಯಾಕಿಷ್ಟು ತಡ ಮಾಡ್ತಿದ್ದಾರೆ? ಇನ್ನು ಎಷ್ಟು ವರ್ಷ? ಆಲ್ರೆಡಿ 2 ವರ್ಷ ಕಂಪ್ಲೀಟ್ ಆಗಿದೆ, ಇನ್ನು 1 ವರ್ಷ ಟ್ರಯಲ್ ಅಂತ ಹೇಳ್ತಿದ್ದಾರೆ. ಆದ್ರೆ ವಿನಯ್ ಕುಲಕರ್ಣಿ ಅವರಿಗೆ ಯಾಕಿಷ್ಟು ಬೇಗ ಎಲ್ಲ ಪ್ರೋಸೆಸ್ ನಡೆದೋಯ್ತು ಅಂತ ಒಂದು ಪ್ರಶ್ನೆ. ಅಲ್ಲ, ಇದು ಅವರಲ್ಲಿ ಆತಂಕ ಇರೋದು ಸರಿ, ಕಾನೂನೇ ಬೇರೆ ಅಲ್ವಾ? ಹೌದು. ನನಗೇನು ಇಲ್ಲಿ ಯಾವುದೇ ರೀತಿಯಾದಂತ ಒಂದು ನ್ಯಾಯಾಲಯದಿಂದ ಆಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಕನ್ವಿಕ್ಷನ್ ಆದ್ಮೇಲೆ ಬೇರೆ ಸ್ಟೇಜ್ ಇರುತ್ತೆ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ, ಆಗ ಮುಂಚೆ ಬೇರೆ ಸ್ಟೇಜ್ ಇರುತ್ತೆ. ಇಲ್ಲಿ ಕನ್ವಿಕ್ಷನ್ ಆಗೋಗಿದೆ ಅಂತ ನಾನು ಪದೇ ಹೇಳ್ತಾ ಇದೀನಿ. ಅಲ್ಲಿ ವಿನಯ್ ಕುಲಕರ್ಣಿ ಇದ್ರಲ್ಲಿ, ಇಲ್ಲಿ ದರ್ಶನ್ ಇದ್ರಲ್ಲಿ ಟ್ರಯಲ್ ಬಂದು ಡಿಲೇ ಆಗ್ತಾ ಇದೆ ಅನ್ನೋದು ಅದು ಒಪ್ಕೊಳ್ಬೇಕಾದಂತ ವಿಷಯ. ಅದನ್ನ ಬೇಗ ಆಗೋದಿಕ್ಕೆ ಏನು ಸ್ಟೆಪ್ಸ್ ತಗೊಳ್ಬೇಕು ಅದನ್ನ ಸ್ಟೆಪ್ಸ್ ತಗೊಳ್ಬಹುದು, ಕಾನೂನು ಮುಖಾಂತರ ತಗೊಳ್ಬಹುದು. ಅದಾಗ್ಬೇಕು, ಟ್ರಯಲ್ ಬೇಗ ಆಗ್ಬೇಕು. ಅಂದ್ರೆ ಸ್ಪೀಡಿ ಡಿಸ್ಪೋಸಲ್ ಆಫ್ ದಿ ದರ್ಶನ್ ಕೇಸ್ ಆಗ್ಬೇಕು ಅನ್ನೋದು ನ್ಯಾಯ. ಆ ಒಂದು ಏನು ಡಿಮಾಂಡ್ ಇದೆ ಅದು ಕಾನೂನು ಪ್ರಕಾರ ಸರಿ ಇದೆ. ಆದ್ರೆ ವಿನಯ್ ಕುಲಕರ್ಣಿಗೆ ಬೇಲ್ ಕೊಟ್ಟಿದ್ದಾರೆ, ದರ್ಶನ್ ಬೇಲ್ ಕೊಟ್ಟಿಲ್ಲ ಅನ್ನೋದು ತಪ್ಪು. ಯಾಕಂದ್ರೆ ಅದು ಆಲ್ರೆಡಿ ಆಗೋಗಿರುವಂತ ಕೇಸ್, ಆಲ್ರೆಡಿ ಕನ್ವಿಕ್ಷನ್ ಆಗೋಗಿದೆ. ಅಪೀಲ್ಗೆ ಹೋಗೋ ಕಾರಣದಿಂದ ಅವ್ರಿಗೆ ಬೇಲ್ ಕೊಟ್ಟಿದ್ದಾರೆ ಅಷ್ಟೇ. ಆ ರೀತಿ ಅಕಸ್ಮಾತ್ ದರ್ಶನ್ ಕೇಸಲ್ಲೂ ಇಲ್ಲಿಗೆ ಟ್ರಯಲ್ ಕೋರ್ಟ್ ಬಂದ್ಬಿಟ್ಟು ಅವ್ರಿಗೆ ಅಪರಾಧಿ ಅಂತ ಹೇಳಿ ಕನ್ವಿಕ್ಷನ್ ಆಗೋದ್ರೆ ಅವರು ಸಹ ಅಪೀಲ್ಗೆ ಹೋಗಿ ಬೇಲ್ ಕೇಳೋದಕ್ಕೆ ಅವ್ರಿಗೂ ಚಾನ್ಸಸ್ ಇರುತ್ತೆ. ಅದಲ್ದಂಗೆ ಇದೇ ಇವಾಗಲೇ ಟ್ರಯಲ್ ಆಗಕ್ ಮುಂಚೆನು ಇನ್ನೊಂದ್ಸರಿ ಬೇಲ್ ಅಪ್ಲಿಕೇಶನ್ ಇಷ್ಟೇ ಸರಿ ಹಾಕೊಳ್ಬೇಕು, ಹೀಗೆ ಹಾಕೊಳ್ಬೇಕು ಅಂತ ಏನಿಲ್ಲ. ಚೇಂಜ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅವ್ರ ಅಪ್ಲಿಕೇಶನ್ ಹಾಕೊಳ್ಬಹುದು. ಯಾವಾಗ್ಲೂ ಒಂದೇ ರೀತಿ ಇರೋದಿಲ್ಲ ಅವ್ರು, ಆಯ್ತಾ. ಚೇಂಜ್ ಸರ್ಕಮ್ಸ್ಟೆನ್ಸಸ್ ಅಂದ್ರೆ ಇವಾಗ ಅವ್ರಿಗೆ ಏನಾದ್ರು ಅವ್ರ ಮನೆಯಲ್ಲಿ ಏನಾದ್ರು ತೊಂದರೆಗಳು ಇರುತ್ತೆ, ಅಥವಾ ಅವ್ರಿಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇರುತ್ತೆ, ಅವ್ರಿಗೆ ಮೆಡಿಕಲ್ ಇಶ್ಯೂಸ್ ಇರುತ್ತೆ. ಮತ್ತೆ ಆ ರೀತಿ ಕಾರಣದಲ್ಲಿ ಆ ತರ ಪರಿಸ್ಥಿತಿನಲ್ಲಿ ಅವ್ರು ಹಾಕೊಳ್ಬಹುದು. ಮತ್ತೆ ಇನ್ನೊಂದು ಏನ್ ಮಾಡ್ಬೋದು, ಬೇಲ್ ಅಲ್ಲಿ ಕಂಡೀಷನಲ್ ಬೇಲ್ ನ ಕೇಳ್ಬಹುದು ದರ್ಶನ್ ಅವರು. ಕಂಡೀಷನಲ್ ಬೇಲ್ ಅಂದ್ರೆ ನಾನು ಮನೆ ಬಿಟ್ಟು ಎಲ್ಲೂ ಆಚೆ ಹೋಗೋದಿಲ್ಲ, ಮನೆಯಲ್ಲೇ ಇರ್ತೀನಿ, ಮತ್ತೆ ಎವ್ರಿ ವೀಕ್ ಪೊಲೀಸ್ ಸ್ಟೇಷನ್ ಹಾಜರಾಗ್ತೀನಿ, ಅಥವಾ ಎವ್ರಿ ಡೇ ಬೇಕಾದ್ರೆ ನಾನು ಪೊಲೀಸ್ ಸ್ಟೇಷನ್ ಹಾಜರಾಗಿ ಸಿಗ್ನೇಚರ್ ಹಾಕ್ತೀನಿ, ನಾನು ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನನ್ನ ಆರೋಗ್ಯದ ಮೇಲೆ ತೊಂದರೆ ಆಗಿದೆ, ಆರೋಗ್ಯದ ಮೇಲೆ ಅವ್ರಿಗೆ ತೊಂದರೆ ಆಗಿದೆ ಅಂತ ನಾನು ಕೇಳಿದೀನಿ, ಆಯ್ತಾ. ಸೊ ಅಂತ ಕಾರಣದಲ್ಲಿ ನಾನು ನಂದು ಟ್ರೀಟ್ಮೆಂಟ್ ಮತ್ತೆ
ಮನೆ ಇಷ್ಟು ಬಿಟ್ರೆ ನಾನು ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಕಂಡೀಷನಲ್ ಬೇಲ್ ನ ಕೇಳ್ಬೋದು. ಇಲ್ಲ ಅಂದ್ರೆ ಇದು ಬ್ಯಾಂಗ್ಳೂರಲ್ಲಿ ಎಲ್ಲ ಎವಿಡೆನ್ಸಸ್ ವಿಟ್ನೆಸಸ್ ಎಲ್ಲ ಇರೋ ಕಾರಣದಿಂದ ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಕಡೆ, ಉದಾಹರಣೆಗೆ ಇವಾಗ ಮೈಸೂರಲ್ಲೋ ಅಥವಾ ಶಿವಮೊಗ್ಗದಲ್ಲೋ ಅಥವಾ ಬೇರೆ ಸ್ಟೇಟ್ ಅಲ್ಲೋ ನಾನು ಇರ್ತೀನಿ, ಎವ್ರಿ ವೀಕ್ ಒಂದ್ಸರಿ ನಾನು ಪೊಲೀಸ್ ಸ್ಟೇಷನ್ ಬಂದು ಹಾಜರಾಗ್ತೀನಿ ಅಂತ ಕೂಡ ಅವ್ರು ಇದು ಬೇಲ್ ಕೇಳ್ಬೋದು. ಅಂತ ಸಂದರ್ಭದಲ್ಲಿ ಅವ್ರಿಗೆ ಬೇಲ್ ಸಿಗುವಂತ ಚಾನ್ಸಸ್ ಇರುತ್ತೆ. ಸರ್, ಈಗ ವಿನಯ್ ಕುಲಕರ್ಣಿ ಅವರಿಗೆ ಏನ್ ಹೇಳಿದೆ ಕೋರ್ಟ್ ಅಂತ? ವಿನಯ್ ಕುಲಕರ್ಣಿ ಅವ್ರಿಗೆ ಏನ್ ಹೇಳಿದೆ ಕೋರ್ಟ್? ಇವಾಗ ಜಾಮೀನ್ ಕೊಟ್ಟಿ ಒಂದಷ್ಟು ಷರತ್ತು ಕೊಟ್ಟಿರುತ್ತಲ್ವಾ? ಅಲ್ಲ, ಈಗ ಇಷ್ಟೇ ಮೇಡಮ್, ಅದು ಇವಾಗ ಅಪೀಲ್ ನಡೆಯತ್ತೆ ಇವಾಗ, ಆಯ್ತಾ? ಕೆಲವು ಪಾಯಿಂಟ್ಸ್ ನೋಡಿರ್ತಾರೆ, ಕನ್ಸಿಡರೇಟ್ ಮಾಡಿರ್ತಾರೆ. ಅದ್ರಲ್ಲಿ ಏನಾದ್ರು ಟ್ರಯಲ್ ಕೋರ್ಟ್ ಅಲ್ಲಿ ಏನಾದ್ರು ತಪ್ಪನ್ನು ಕಂಡಿದ್ರಿ ಪ್ರೈಮಾ ಫೇಸಿ ನೋಡಿರ್ಬೋದು. ಅದನ್ನ ತಿಳಿಯಾಗಿ ಅವರು ಗಣನೆಗೆ ತಗೊಂಡು ಕಾನೂನು ಪ್ರಕಾರ ಎಲ್ಲ ಸರಿ ಹೋಗಿದೆ ಅಂದ್ರೆ ಅದು ನಮಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಇದು ಆಯ್ತಾ, ವಿನಯ್ ಕುಲಕರ್ಣಿ ಬಿಟ್ಟು ಯಾರಿಗೂ ಗೊತ್ತಿರೋದಿಲ್ಲ, ಆಯ್ತಾ? ಮಾಡಿದಾನ ಇಲ್ವಾ, ಏನ್ ನಿಜ ಏನ್ ಸುಳ್ಳು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಆ ಕಾರಣದಿಂದ ಇದು ಮತ್ತೆ ಹೈಕೋರ್ಟ್ ಎಲ್ಲ ಏನೇನಿದೆ, ಸಾಕ್ಷಿಗಳು ಏನಿದೆ, ಸತ್ಯ ಏನಿದೆ, ಡಾಕ್ಯುಮೆಂಟಲ್ ಫ್ಯಾಕ್ಟ್ಸ್ ಏನಿದೆ, ವಿಡಿಯೋ ಎವಿಡೆನ್ಸಸ್ ಏನಿದೆ, ಆಯ್ತಾ, ಅಂತ ಅದನ್ನೆಲ್ಲ ಗಣನೆಗೆ ತಗೊಂಡು ಡಿಸೈಡ್ ಮಾಡುತ್ತೆ. ಓಕೆ ಸರ್, ಇವಾಗ ಆಲ್ರೆಡಿ ಇವರು ದರ್ಶನ್ ಅವರ ವಿಚಾರದಲ್ಲಿ ಟ್ರಯಲ್ ನಡೀತಾ ಇದೆ. ಸೊ ಈ ಪ್ರೋಸೆಸ್ 1 ಇಯರ್ ಅಲ್ಲಿ ಮುಗಿಯುತ್ತೆ ಅಂತ ನಿಮಗೆ ಅನ್ಸುತ್ತೆ ಸರ್? ಒಂದಷ್ಟು ಮುಗಿಬೇಕು. ಎಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಜುಲೈ 26 ನನಗೆ ಗೊತ್ತಿರೋ 1 ವರ್ಷ ಏನ್ ಬೇಲ್ ಅಪ್ಲೈ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ. ಅದು ಒಂದು ಅಬ್ಸ್ಟಕಲ್ ಇರ್ಬೋದು ಯಾರಿಗೆ, ದರ್ಶನ್ಗೆ. ಜುಲೈ 26 ಅಂದ್ರೆ ಜುಲೈ 26 ಅಂದ್ರೆ ಇವಾಗ ನಾವು ಇನ್ನು ಒಂದ್ ವರ್ಷ ಕಾಯ್ಬೇಕಾಗತ್ತೆ. ಸೊ ಬಟ್ ಹಾಕೊಳ್ಳೋದಕ್ಕೇನು ಇಂಪೀಡಿಮೆಂಟ್ ಇರೋದಿಲ್ಲ. ಹೇಳಿದ್ರು ಸಹ ಚೇಂಜ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಪ್ರಯತ್ನ ಬೀಳ್ಬಹುದು. ಮತ್ತೆ ಈಗ ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿರೋದ್ರಿಂದ ಇವ್ರೇನ್ ಮಾಡ್ಬೇಕಾಗತ್ತೆ, ಇದು ಸ್ಪೀಡಿ ಟ್ರಯಲ್ ಆಗ್ಬೇಕು. ಕಡೆ ಪಕ್ಷ ಈ 1 ವರ್ಷದಲ್ಲಾದ್ರೂ ಅದು ಮುಗಿಬೇಕಲ್ವಾ? ಹೌದು. ಸೊ ಅದನ್ನ ಇವರು ಪ್ರತಿಪಾದನೆ ಮಾಡ್ಬೋದು. ಕಾನೂನು ಪ್ರಕಾರ ಕೋರ್ಟ್ ಅಲ್ಲಿ ಶೀಘ್ರ ಇತ್ಯರ್ಥ ಆಗ್ಬೇಕು ಅನ್ನೋದನ್ನ ಪ್ರತಿಪಾದನೆ ಮಾಡ್ಬೋದು. ಸರ್, ಒಂದಷ್ಟು ಗೊಂದಲಗಳಿತ್ತು. ಅಂದ್ರೆ ಈ ಒಂದು ವಿಚಾರದಲ್ಲಿ ಒಂದು ದರ್ಶನ್ ಅವರ ಫ್ಯಾನ್ಸ್ಗೂ ಅಷ್ಟೇ, ನಮ್ಗಳಿಗೂ ಗೊಂದಲ ಇತ್ತು. ಸರ್, ಬಗೆಹರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.